ಬಿಜೆಪಿಯವರು ಸುಮ್ಮನೆ ವಿವಿಗಳನ್ನ ತೆರೆದು ಬಿಟ್ಟಿದ್ದಾರೆ. ವಿವಿಗಳ ನಿರ್ವಹಣೆ ಬಗ್ಗೆ ಸ್ವಲ್ಪವೂ ಗಮನ ಹರಿಸಿಲ್ಲ. ಬಿಜೆಪಿಯವರು ವಿವಿ ಸ್ಥಾಪನೆ ಮಾಡಿದ್ರು ಅನ್ನೋ ಒಂದೇ ವಿಚಾರಕ್ಕೆ 9 ವಿವಿ ಬಂದ್ ಮಾಡಿದ್ದಾರೆ ಎಂದಿದ್ದ ಬೊಮ್ಮಾಯಿ. ಬಿಜೆಪಿಯವರು ಸುಮ್ಮನೆ ವಿವಿಗಳನ್ನ ಸ್ಥಾಪನೆ ಮಾಡಿಬಿಟ್ರೆ ಸ್ಥಾಪನೆಯಾದ ವಿವಿಗಳಿಗೆ ಅವರು ಹಣ ಕೊಟ್ಟಿದ್ದಾರಾ? ಡಿಸಿಎಂ ನೇತೃತ್ವದಲ್ಲಿ ಸಬ್ ಕಮಿಟಿ ಮಾಡಲಾಗಿದೆ. ಎಲ್ಲರ ಅಭಿಪ್ರಾಯ ಪಡೆದೇ ತೀರ್ಮಾನ ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿಗಳು ಮಾತಾಡೋಕೇನು ಅವರು ಮಾತಾಡ್ತಾರೆ. ಅಧಿಕಾರದಲ್ಲಿದ್ದಾಗ ಮಾಡ್ಬೇಕಿತ್ತು. ಅಧಿಕಾರದಿಂದ ಇಳಿದ ಮೇಲೆ ಮಾತಾಡ್ತಾರೆ. ನಮಗೂ ವಿವಿಗಳನ್ನ ಮುಚ್ಚೋ ಆಸೆ ಇಲ್ಲ. ಬೊಮ್ಮಾಯಿ ಹೇಳಿಕೆಗೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಟ್. 2 ಕೋಟಿ 3 ಕೋಟಿ ಬೊಮ್ಮಾಯಿ ಯಾಕೆ ಮಾಡ್ಲಿವಂತೆ? ಏನೇನ್ ಸಮಸ್ಯೆ ಇದೆ? ಎಷ್ಟು ಜನಕ್ಕೆ ಮಕ್ಳಿಗೆ ಸಂಬಳ ಇಲ್ಲ ಗೊತ್ತಲ್ವಾ ನಿಮ್ಗೆ? ಅದನ್ನೆಲ್ಲ ಯಾಕೆ ಮಾಡ್ಲಿ ಒಂದು ಬೊಮ್ಮಾಯಿ? ಪಾಪ ಮಾತಾಡಕೇನ್ರಿ, ಮಾತನಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು. ಹೊರಗಡೆ ಬಂದಾಗ ಮಾತಾಡೋದು ಬೇರೆ, ಅಧಿಕಾರದಲ್ಲಿ ಇದ್ದಾಗ ಮಾತಾಡೋದು ಬೇರೆ. ನಮಗೂ ಮುಚ್ಚಬೇಕು ಅಂತ ಆಸೆ ಇಲ್ಲ. ಈಗ ನಮ್ಮ ರವಿನೂ ಅಲ್ಲೇ ಇರ್ಬೇಕು ಅಂತಾರೆ. ಬಟ್ ಅದನ್ನ ನಮ್ಗೆ ಪ್ರಾಬ್ಲಮ್ ಏನಿದೆ ಅಂತ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ ಬಂದಾಗ ತೀರ್ಮಾನ. ಈ CBI ಕೇಳಿದ್ರಲ್ಲ, ಹೈಕೋರ್ಟ್ ತೀರ್ಮಾನ ಕೊಡ್ತಲ್ಲ ಇದು ಅವಶ್ಯಕತೆ ಇಲ್ಲ ಅಂತ. ಅದ್ಯಾರ ಅಂಡರ್ ಇದೆ? ಕಾನ್ಸ್ಟಿಟ್ಯೂಷನ್ ಇದೆಯೋ ಯಾವ್ದಾರ ಪಕ್ಷದ ಅಂಡರ್ ಬರುತ್ತಾ? ಲೋಕಾಯುಕ್ತ ಅಧಿಕಾರಿಗಳ ಪೋಸ್ಟಿಂಗ್ ಸಿಎಂ ಕೈಯಲ್ಲಿದೆ ಎಂಬ ಬೊಮ್ಮಾಯಿ ಹೇಳಿಕೆ ವಿಚಾರ. ಮೂಡಾ ಕೇಸನ್ನ CBIಗೆ ಬೇಡ ಅಂತ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಇದರ ಅರ್ಥ ಏನು? ಇದೆಲ್ಲ ಎಲ್ಲರಿಗೂ ಗೊತ್ತಿರುವ ಸತ್ಯ. ಈ CBI ಕೇಳಿದ್ರಲ್ಲ, ಹೈಕೋರ್ಟ್ ತೀರ್ಮಾನ ಕೊಡ್ತಲ್ಲ ಇದು ಅವಶ್ಯಕತೆ ಇಲ್ಲ ಅಂತ. ಅದ್ಯಾರ ಅಂಡರ್ ಇದೆ? ಕಾನ್ಸ್ಟಿಟ್ಯೂಷನ್ ಇದೆಯೋ ಯಾವ್ದಾರ ಪಕ್ಷದ ಅಂಡರ್ ಬರುತ್ತಾ? ಯಾವ್ದು ಅಂಡರ್ ಇದೆಯಪ್ಪ? ಹೈಕೋರ್ಟ್ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ತಾನೆ ನಾವೆಲ್ಲ ನ್ಯಾಯಾಲಯಕ್ಕೆ ಬದ್ಧವಾಗಿದ್ದೀವಿ ತಾನೆ. ಈಗ ಸುಪ್ರೀಂ ಕೋರ್ಟ್ಗೆ CBIಗೆ ಹೋಗ್ಬೇಕು ಅಂತ ಹೋಗಿದ್ರಲ್ಲ, ಅದನ್ನ ರಿಜೆಕ್ಟ್ ಮಾಡ್ತಲ್ಲ ಬೇಡ ಅಂತ. ಏನರ್ಥ? ಅವಶ್ಯಕತೆ ಇಲ್ಲ ಅಂತ. ಇದೆಲ್ಲ ಗೊತ್ತಿರೋ ಸತ್ಯ. ಇಡಿ ಬಿಜೆಪಿ ಅಂಡರ್ನಲ್ಲಿ ಇದೆ. ಇಡಿ ತನಿಖೆ ಮಾಡಿಸಿದ್ರು, ಅದರಿಂದ ಹೊರಬರಲಿದ್ದೇವೆ. ಬಿಜೆಪಿಯವರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಣ್ಣು. ಸಿದ್ದರಾಮಯ್ಯ ಯಾವ ಭ್ರಷ್ಟಾಚಾರದಲ್ಲಿ ಸಿಗುತ್ತಿಲ್ಲ ಅಂತ ಹುಡುಕುತ್ತಿದ್ದಾರೆ. ಇಡಿ CBI ಲೋಕಾಯುಕ್ತದಲ್ಲಿ ತನಿಖೆ ಮಾಡಿದ್ರು ಏನೂ ಸಿಗಲ್ಲ. ಅದನ್ನೂ ಮಾಡಿದ್ರು ನಾವು ಸತ್ಯದಿಂದ ಹೊರಗಡೆ ಬರ್ತೀವಿ. ಅದರಿಂದ ಏನು ತೊಂದರೆ ಇಲ್ಲ. ಅವರಿಗೆ ಕಾಂಗ್ರೆಸ್ನ ಸರ್ಕಾರದ ಮೇಲೆ ಕಣ್ಣು. ಸೊ ಬಿಜೆಪಿಯವರಿಗೆ ರಾಜಕೀಯ ಪ್ರೇರಿತವಾದಂತ ಸಿದ್ದರಾಮಯ್ಯನವರು ಯಾವುದ್ರಲ್ಲೂ ಎಲ್ಲೂ ಸಿಕ್ಕಿಲ್ಲ. ಏನಾರು ಹುಡುಕ್ಬೇಕಂತ ಹುಡುಕ್ತಾರೆ. ಏನು ಇಲ್ಲದೆ ಇರೋದನ್ನ ಹುಡುಕರು ಏನ್ ಸಿಗುತ್ತೆ? ಇಡಿನಲ್ಲೂ ಸಿಕ್ಕಲ್ಲ, CBIನಲ್ಲೂ ಸಿಗಲ್ಲ, ಲೋಕಾಯುಕ್ತರು ಸಿಗಲ್ಲ. ಬಿಡಿ. ಯುಗಾದಿಗೆ ಕಂತೆ ಕಂತೆ ಹಣ ಬರುತ್ತೆ ಎಂಬ ಶಾಸಕ ಬಸವಂತಪ್ಪ ಹೇಳಿಕೆ ವಿಚಾರ. ಬಸವಂತಪ್ಪ ಹಾಡು ಭಾಷೆಯಲ್ಲಿ ಹಾಗೆ ಕಂತೆ ಕಂತೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. 2-3 ತಿಂಗಳು ನಿಂತಿರುವ ಹಣ ಒಟ್ಟಿಗೆ ಬರುತ್ತೆ ಅನ್ನೋದು ಅವರ ಹೇಳಿಕೆ. 2 ತಿಂಗಳು 3 ತಿಂಗಳು ನಿಂತಾಗ್ಲೂ ಕಂಟಿನ್ಯೂಸ್ ಆಗಿ ಬರುತ್ತೆ. ಯಾವ್ದನ್ನು ಇಲ್ಲ ಅದೇನಿದೆ ನೋಡ್ಬಿಟ್ಟು ಮಾಡಕ್ ಹೇಳ್ತೀನಿ. ಖಂಡಿತ ನ್ಯಾಯಾಲಯ ಮುಂದುವರಿಸಿ. ಸಿಎಂ ರಾಜ್ಯಪಾಲರ ನಕಲಿ ಪತ್ರ ಸೃಷ್ಟಿಸಿ ಕೋಟ್ಯಾಂತರ ರು ವಂಚನೆ ಪ್ರಕರಣದ ವಿಚಾರ. ಆರೋಪಿ ವೆಂಕಟೇಶ್ ಅರೆಸ್ಟ್ ಆಗಿದ್ದಾನೆ. 100% ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಆರೋಪಿ ಮೇಲೆ ಕಠಿಣ ಕ್ರಮ ಜರುಗಲಿದೆ. ಜಿಲ್ಲೆಯಲ್ಲಿ ಗಾಂಜಾ ಪ್ರಕರಣ ಹೆಚ್ಚಾದ ವಿಚಾರ. SP ಐಜಿಗೆ ಮಾತನಾಡಿದ್ದೇನೆ. ಪೊಲೀಸರು ಕಡಿವಾಣ ಹಾಕಲಿದ್ದಾರೆ. ಗಾಂಜಾ ಇಸ್ಪೀಟ್ಗೆ ಕಡಿವಾಣ ಬೀಳಲಿದೆ. ಎಷ್ಟೇ ಕಾನೂನು ಬಿಗಿಯಾದ್ರೂ ಕೂಡ ಇಂಥ ಘಟನೆಗಳು ನಡೀತಾನೆ ಇವೆ. ಪೊಲೀಸರಿಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇವೆ. 100% ಅದು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅರೆಸ್ಟ್ ಆಗಿದೆ, ತನಿಖೆ ಆಗಿದೆ. ನಾನು ಐಜಿಗೂ ಮಾತಾಡಿದ್ದೀನಿ, SPಗೂ ಮಾತಾಡಿದ್ದೀನಿ. ಎಲ್ಲಾ ಪೊಲೀಸರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಗಂಭೀರವಾಗಿ ತಗೋಬೇಕು. ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್, ಗಾಂಜಾ ಇರ್ಬೋದು, ಇಸ್ಪೀಟ್ ಇರ್ಬೋದು, ಗೊತ್ತಿದೆ. ಬೆಂಗಳೂರಿಂದ ರೂರಲ್ ಇಂದ ಬಂದು ಇಲ್ಲೆಲ್ಲ ಅಲ್ಲೆಲ್ಲ ಕ್ಯಾಂಪ್ ಹಾಕಿದ್ದಾರೆ. ಬಸರಾಳು, ನಮ್ಮ ದೇವಲಾಪುರ ಕಾಡೊಳಗೆ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸ್ನವರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ. ಇಲ್ಲೇ ಅವ್ರ ಮೇಲೆ ಕ್ರಮ ಆಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸ್ವಲ್ಪ ಕಾನೂನನ್ನ ಬಿಟ್ಟು ಮಾಡಿದಾಗ್ಲೂ ಸಹಿಸುವಷ್ಟು ಮಟ್ಟಿಗೆ ಸಹಿಸ್ಬೋದು ಸರ್ಕಾರ. ಅದಕ್ಕಿಂತ ಜಾಸ್ತಿ ಸಹಿಸಕ್ಕಾಗಲ್ಲ. ಅವ್ರದ್ದೇನು ಬೇಡಿಕೆ ಇದೆ, ನಿಜವಾದಂಥ ಬೇಡಿಕೆನ ಈಡೇರಿಸ್ತಕ್ಕಂಥದಕ್ಕೆ ಸರ್ಕಾರ ಮತ್ತು ಇಲಾಖೆ ಮಂತ್ರಿಗಳು ಕೃಷ್ಣ ಬೈರೇಗೌಡರು ನೆನ್ನೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಸರೋಗುತ್ತೆ ಅಂತ ನಾನು